ಕೂದಲುದುರೋ ಸಮಸ್ಯೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊರಗಡೆಯಿಂದ ಎಣ್ಣೆ ತರೋ ಬದಲು ಮನೆಯಲ್ಲೇ ಹೀಗೆ ಮಾಡಿ ಖರ್ಚು ಕಡಿಮೆ ಆಗುತ್ತೆ, ಈಸಿಯಾಗೂ ಮಾಡ್ಕೋಬೋದು. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಎಣ್ಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನೊಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ 400 ml ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಜೊತೆಗೆ 100 ml ಹರಳೆಣ್ಣೆ, 100 ml ಅಷ್ಟು ಎಳ್ಳೆಣ್ಣೆನ ಹಾಕ್ಕೋತಾ ಇದ್ದೀನಿ. ಸಾಧ್ಯ ಆದರೆ ಗಾಣದೆಣ್ಣೆ ಉಪಯೋಗಿಸಿ, ಪ್ಯೂರ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಏನೂ ಇರಲ್ಲ. ಈ ಎಣ್ಣೆಗಳ ಜೊತೆ ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. 2 ನೆಲ್ಲಿಕಾಯಿನ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಆಲೋವೆರಾನ ಸೈಡ್ಸ್ನ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈ ಆಲೋವೆರಾನ ಪಾಟಲ್ಲೇ ಬೆಳೆಸ್ಬೋದು, ಫ್ರೆಶ್ ಆಗಿ ತೊಗೊಂಡು ಮಾಡ್ಕೋಬೋದು. ಸ್ಕಿನ್ಗೆ, ಹೇರ್ಗೆ ಪ್ಯಾಕ್ ಹಾಕ್ಕೊಳ್ಳುವಾಗೂ ಕೂಡ ಉಪಯೋಗಿಸ್ಕೋಬೋದು. ನಂತರ ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 2 ರಿಂದ 3 ಲವಂಗ ಸೇರಿಸ್ಕೊತಾ ಇದ್ದೀನಿ. ಲವಂಗ ಹಾಕೋದು ಒಳ್ಳೆ ಘಮ ಕೊಡಲಿ ಅಂತ. ಇದರ ಜೊತೆಗೆ ದಾಸವಾಳದ ಎಲೆ ಕೂಡ ಉಪಯೋಗಿಸ್ಕೋಬೋದು. ಇವಾಗ ಇದನ್ನು 20 ರಿಂದ 25 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀರಿನ ಅಂಶ ಎಲ್ಲ ಹೋಗಬೇಕು, ಜೊತೆಗೆ ಆಲೋವೆರಾ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕುದಿಸೋದ್ರಿಂದ ಹರಳೆಣ್ಣೆ, ಎಳ್ಳೆಣ್ಣೆ ಎಲ್ಲ ಹಚ್ಕೊಳ್ಳುವಾಗ ಅಂಟಂಟಾಗಲ್ಲ. ಎಣ್ಣೆಗಳು ಕೂದಲಿಗೆ ಸ್ಟ್ರೆಂತ್ನ ಕೊಡುತ್ತೆ. ಮೆಂತ್ಯ, ಆಲೋವೆರಾ, ನಲ್ಲಿಕಾಯಿ ಎಲ್ಲ ಕೂದಲಿಗೆ ನಾರಿಷ್ಮೆಂಟ್ ಕೊಡುತ್ತೆ. ನೋಡಿ, 25 ನಿಮಿಷ ಆಗಿದೆ. ಇವಾಗ ಇದನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಫಿಲ್ಟರ್ ಮಾಡಿ ಸ್ಟೋರ್ ಮಾಡ್ಕೋಬೇಕು. ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಒಂದು 3 ತಿಂಗಳವರೆಗೂ ಉಪಯೋಗಿಸ್ಕೋಬೋದು. ಈ ಎಣ್ಣೆನ ಸ್ಕಾಲ್ಪಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು 5 ನಿಮಿಷ. ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಬೋದು. ಟೈಮ್ ಇಲ್ಲ ಅಂತಂದರೆ ಒಂದು 2 to 3 ಅವರ್ಸ್ ಆದ್ರೂ ಬಿಟ್ಟು ತಲೆಗೆ ಸ್ನಾನ ಮಾಡಬೇಕಾಗತ್ತೆ. ಈ ಎಣ್ಣೆನ ವಾರಕ್ಕೆ 2 ಸರಿನಾದರೂ ಉಪಯೋಗಿಸ್ತಾ ಬರಬೇಕು. ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಕೂದಲು ತುಂಬ ಸಾಫ್ಟಾಗಿ ಶೈನಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.